ಎಷ್ಟು ಕೊಟ್ರಿ? ಎಷ್ಟು ಕೊಟ್ರಿ ಅವ್ರಿಗೆ? ಅವ ಯಾಕೆ ವಾಪಸ್ ಕೊಟ್ಟ ಪೊಲೀಸ? ಅದಕ್ಕೆ ಎಷ್ಟು ಇಸ್ಕೊಂಡ? ಇಲ್ಲ ಕೊಟ್ಟಿಲ್ಲ ಇನ್ನ. ಅಲ್ಲ ಮತ್ತೆ ವಾಪಸ್ ಕೊಟ್ರಲ್ರಿ ಪೊಲೀಸು? ವಾಪಸ್ ಕೊಟ್ರಾ? ಎಷ್ಟು ಕೇಳಿದ್ರು ಫಸ್ಟು? 500. 100 ರೂಪಾಯಿ ಕೊಟ್ಟ ತಕ್ಷಣ ಹೋದ್ರು, ಆಮೇಲೆ ಈಗ ವಾಪಸ್ ಕೊಟ್ರು. ಬನ್ನಿ ಬನ್ನಿ. ಏನದು ಜೋರಾಗಿ ಅವಾಜ್ ಬೇರೆ ಹಾಕ್ತಾರೆ, ಈಸ್ಕೊಂಡು ತಿಂತಾರದ ಹೇಳ್ ಕೆಲ್ಸದ್ದು. 100 ರೂಪಾಯಿ ವಾಪಸ್ ಬೇರೆ ಕೊಡ್ತೀರಿ ಬಿಸಾಕದು. ಹಾ, ಅವರು ಈಸ್ಕೊಂಡು ವಾಪಸ್ ಕೊಡ್ತಿದ್ದೀರಾ? ಅವ್ರ ಕೆಲಸ ಇಸ್ಕೊಂಡು ನೋಡಿ ಕೇಳಿ ಅಲ್ಲಿ ನಿಮ್ಮ ಇವರು 100 ರೂಪಾಯಿ ಕೊಡ್ಲಿಲ್ವೇನ್ರಿ ನೀವು? ನಿಯತ್ತಾಗಿ ಹೇಳ್ಬೇಕು. 100 ರೂಪಾಯಿ ಕೊಟ್ರೆ ಕೊಡ್ಲಿಲ್ವಾ? 100 ರೂಪಾಯಿ ನೋಡಿ 500 ರೂಪಾಯಿ ಕೇಳಿದ್ರಿ, ಅವ್ರು 100 ರೂಪಾಯಿ ಕೊಟ್ಟ ತಕ್ಷಣ ಸುಮ್ಮನಾದ್ರಿ. ಈಗ 100 ರೂಪಾಯಿ ವಾಪಸ್ ಕೊಟ್ರಿ ತಾನೆ? ಹಾ, ವಾಪಸ್ ಕೊಟ್ರಲ್ಲ. ವಾಪಸ್ 100 ರೂಪಾಯಿ ಯಾವ ಫೈನ್ ಇದೆ? ಉಮೇಶ್ ಅವ್ರಿಗೆ ಈಸ್ಕೊಳ್ಳೋ ರೈಟ್ಸ್ ಇದೆಯಾ? ನಾನು ಮುಂದೆ ಒಂದು ನಿಮಿಷ, ನೀವು ಕೇಸ್ ಬಗ್ಗೆ ನಾನು ಕೇಳ್ತಾ ಇಲ್ಲ. ಯಾಕೆ ಹೋಗ್ಬೇಕು? ಯಾಕೆ ಏನು ಹೋಗಿ ಅಂತ ನಿಲ್ಸಿ ಸರ್. ಯಾಕೆ ನಿಮ್ಗೆ ಅನ್ಯಾಯ ಆಗಿದೆ? ನಿಮ್ಗೆ ಕೇಳ್ತಾ ಇದ್ದೀನಿ. ಬನ್ನಿ ಈ ಕಡೆ. 100 ರೂಪಾಯಿ ಕೊಟ್ಟಿದ್ದೀರಂದ್ರೆ ಯಾಕೆ ಕೇಳ್ಕೊಟ್ಟೆ? ಬಿಲ್ ಇಸ್ಕೊಂಡ್ರಾ? ಕೊಟ್ಟಿದ್ದೀರಾ? ಒಂದು ಹಾಕಿರೋದಲ್ಲ. ಏನು ನಿಮ್ಮ ಹೆಸರೇನ್ರಿ? ತಾಜಾ. ಎಲ್ಲಿದೆ ಬಿಲ್ಲು? ಮಾದೇವಪ್ಪ ಬಂದು ಹೋಗಿದ್ದಾರೆ. ಮಾದೇವಪ್ಪ ಹೋಗಾಯ್ತು ಸರ್. ಈಗ ನೀವು ಕಣ್ಮುಂದೇನೆ ಇದೆ ಅನ್ಯಾಯ. ನೀವು ಮಾಡಿರೋದು ತಪ್ಪು. ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ನಾಟಕ ಆಡಬಾರ್ದು, ಗೊತ್ತಾಯ್ತಾ? ಈಗ ಅವ್ರಿಗೆ ದುಡ್ಡು ಇಸ್ಕೊಂಡಿದ್ರೆ ದುಡ್ಡು ಬಿಸಾಕಿದ್ರಿ. ಇಸ್ಕೊಂಡಿಲ್ಲ ಸರ್, ಅಲ್ಲ ಕೋಟಕ್ಕೆ ಬರ್ಕೋಗಿ ಅಂತ ಹೇಳಿದ್ರು. 100 ರೂಪಾಯಿ ಕೊಟ್ಟ, ಅದು 100 ರೂಪಾಯಿ ಕೊಟ್ಟೆ ಅವ್ರಿಗೆ. 100 ರೂಪಾಯಿ ಆಗ್ಲಿ 50 ರೂಪಾಯಿ ಆಗ್ಲಿ ನಿಮ್ ಜವಾಬ್ದಾರಿ ಇದೆ. ನಿಮ್ದೇನು ಕೆಲಸ? ದುಡ್ಡು ಇಸ್ಕೊಳ್ಳೋದು ಯಾರು? ಬಿಲ್ ಹಾಕೋದು ಯಾರು? ಬಿಲ್ ಹಾಕೋ ರೈಟ್ಸ್ ಇಲ್ವಲ್ರಿ ನಿಮ್ಗೆ? ಕಾನೂನು ಈಗ ತಾನೇ ಬಂದಿದೆಯಲ್ಲ, ಹೊಸ ಕಾನೂನು. ಸರ್ಕಾರ ಜಡ್ಜ್ ಏನ್ ಹೇಳಿದ್ದಾರೆ? ಅನ್ನ ತಿನ್ನೋ ಕೆಲಸ ಮಾಡ್ಬೇಕು, ಏನ್ ತಿನ್ಬಾರ್ದು. ಪೊಲೀಸ್ನವರಾಗಿ ಕೊಡಿ ವಾಪಸ್ 100 ರೂಪಾಯಿ. 100 ರೂಪಾಯಿ ಕೊಡ್ರಿ. ಯಾರು ಕಳ್ಕೊಂಡು ಇಸ್ಕೊಬಿಟ್ರೆ ವಾಪಸ್ ಕೊಡ್ರಿ. ಏನ್ ಕೊಡ್ತಾ ಬರ್ಕೊಡೋದು? ಏನಕ್ಕೆ? ಏನ್ ಹೇಳ್ತಾರೆ? ಏನಕ್ಕೆ ಬರೀಬೇಕು ಅಂತಿದ್ದೀರದೀಗ? ಅವ್ರ ಹತ್ರ ಏನ್ 100 ರೂಪಾಯಿ ಇಸ್ಕೊಂಡಿದ್ರೆ ವಾಪಸ್ ಕೊಡಿ. ಅದೇ ಏನ್ ಅಫೆನ್ಸ್ ಆಗಿದೆ? ಏನ್ ಕೇಸು? ಈಗ ಅವ್ರು ಏನ್ ಮಾಡಿದ್ದಾರೆ? ಅದೇನು ರಸೀದಿ ಹಾಕು ಅಂತ ಇದ್ದೀರಂದ್ರೆ ಏನಕ್ಕೆ ಹಾಕ್ಬೇಕು ಇವ್ರಿಗೆ? ಈಗ ನಿಮಗೆ ಒಂದು ಸಿಟಿಗಳೆಲ್ಲ ಓಡಿಸ್ತೀವಿ ಇದು ಮಾಡ್ರೆ. ನೀವು ಕೊಟ್ಟಿಲ್ಲ ಅಂತ ಫಸ್ಟ್ ಕೇಳಿದ್ದೀರಾ, ಕೊಟ್ಟವ್ರು ಅಂತ ಹೇಳ್ತಾ ಇದಾರೆ. ಅವ್ರು ಕೊಟ್ಟಿರೋದು ಅವರು, ಗೊತ್ತಾಯ್ತೇನ್ರಿ? ಮಾಡಬೇಕು ಕೇಸು. ಈಗ ಅವ್ರು ಹೆಲ್ಮೆಟ್ ಹಾಕಿಲ್ಲ ಅಂತಾನೆ ಕೇಸ್ ಮಾಡ್ತೀರಾ? 500 ರೂಪಾಯಿ ಕಟ್ಟಿಸ್ಕೊತೀರ ಅವ್ರ ಹತ್ರ? ಈಗ ಅವ್ರು 100 ರೂಪಾಯಿ ಕೊಟ್ಟವ್ರಲ್ವಾ? 100 ರೂಪಾಯಿ ಕೊಟ್ಬಿಟ್ಟು ರಸೀದಿ ಕೊಡ್ತಾರೆ ತಪ್ಪಲ್ವಾ? ನೀವು ನಾನು ಕೇಳಿಕ್ಕೆ ರಸೀದಿ ಕೊಡ್ತಾ ಇದ್ದೀವಿ. ಈಗ ಕೊಡ್ತಾ ಇದ್ದೀರಾ? ಈಗ ನೀವೇನಂತ ಕೇಸ್ ಮಾಡ್ತೀರಾ ಅವ್ರ ಮೇಲೆ? ಅವ್ರು ಮಾಡಿರೋ ಅಫೆನ್ಸ್ ಏನು ನಿಮ್ಮ ಪ್ರಕಾರ? ಅವ್ರು ಮಾಡಿರೋ ಅಫೆನ್ಸ್ ಏನು? ಹೆಲ್ಮೆಟ್ ಸರಿ ಇಲ್ಲ ಅಂತ ಅಲ್ವಾ? ಹೆಲ್ಮೆಟ್ ಸರಿ ಇಲ್ಲದೆ ಇರೋದಕ್ಕೆ ಕಾಲಾವಕಾಶ ಕೊಟ್ಟಿಲ್ಲ. ಇನ್ನೂ ಕಾಲಾವಕಾಶ ಇದೆಯೋ ಇಲ್ಲ? ನಮ್ಮ ಸಿಟಿದಲ್ಲಿ ಏನು ಮಾಡ್ತಾ ಇದ್ದಾರೆ? ಹೆಲ್ಮೆಟ್ ಯೂಸ್ ಮಾಡಬೇಡಿ, IS ಹೆಲ್ಮೆಟ್ಟು, ಫುಲ್ ಕವರ್ ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಆಯ್ತಾ? ಫೈನ್ಗಳು ಆಗ್ತಾ ಇಲ್ಲ ಇವಾಗ. ಆನ್ಲೈನ್ ಫೈನ್. ಈಗ ನಿಮ್ಗೇನಿದೆ? ಈಗ ಆನ್ಲೈನ್ ಮೇಲೆ ತೊಗೊಳಕ್ಕೆ ಹೇಳ್ತಾ ಇಲ್ವಾ? ಈಗ ಹಳ್ಳಿ ಜನ ಈಗ ಆನ್ಲೈನ್ ಅದಕ್ಕೋಸ್ಕರ ಉಮೇಶ್ನ ಮುಂದೆ ನಿಲ್ಲಿಸ್ಬಿಟ್ಟು 100 ರೂಪಾಯಿ ಈಸ್ಕೊಂಡು ಕಳಿಸ್ತಾ ಇದ್ದೀರಾ. ಗೊತ್ತಾಯ್ತಾ? ಈಗ ಅವರು 100 ರೂಪಾಯಿ ವಾಪಸ್ ಕೊಡಿ. ಅವ್ರು 100 ರೂಪಾಯಿ ವಾಪಸ್ ಕೊಡಿ, ಕಳಿಸಿ ಅವರು. ಉಮೇಶ್, ಈಗ ನೀವು ಮಾಡಿದ್ದೀರಾ ಕೆಲಸ, ನಾನು ನೋಡಿದ್ದೀನಿ. ಅವ್ರಿಗೆ ಬರ್ದೇ ಅಲ್ವಲ್ರಿ? ಗಂಡ ಹೇಳ್ತೀನಿ ಅಲ್ಲ, ಅವ್ರ ಹೆಸರು ರಾಜ್ ಅಂತ ಹೇಳ್ತಾರೆ. ನೀವ್ ಯಾವ್ದೋ ಬೇರೆ ಬಿಲ್ ತೋರಿಸ್ತಾ ಇದ್ದೀರಾ? ತಾಜಾ ಅಲ್ಲಿ ಮಾದೇವಪ್ಪ ತೋರಿಸ್ತಾ ಇದ್ದೀರಾ. 100 ರೂಪಾಯಿ ಕೊಟ್ಟಿದ್ದೀರಾ, ರಸೀದಿ ಇಸ್ಕೊಂಡು ಹೋಗಿ. ಗೊತ್ತಾಯ್ತಾ?
ಇವರೆಲ್ಲ ನಾಲಾಯಕಗಳು. 300 ರೂಪಾಯಿಗೆ ಭಿಕ್ಷೆ ಬೇಡ್ಕೊಂಡು ನಿಂತಿರ್ತಾರೆ ರೋಡಲ್ಲಿ. ಎಷ್ಟು ಹೇಳ್ತೀವಿ? ಬೇಡ್ರಯ್ಯ ಪೊಲೀಸ್ ಕೆಲಸನ ನಿಯತ್ತಾಗಿ ಮಾಡ್ರಿ. ಸರ್ಕಾರ ನಿಮ್ಗೆ ಡ್ಯೂಟಿಗೆ ಇಲ್ಲಿ ಯೂನಿಫಾರ್ಮ್ ಕೊಟ್ಟೈತೆ, ಜನ ಗೌರವ ಕೊಡ್ತಾರೆ, ಆ ಗೌರವನ ಉಳಿಸ್ಕೊಳ್ರಿ ಅಂತ ಹೇಳ್ತಾ ಇದೀವಿ. ಆ ಉಳಿಸ್ಕೊಳಕ್ ಬರೋಲ್ವಲ್ಲ ನಿಮ್ಗೆ? ನಿಮ್ ಬಾಡಿ ಕ್ಯಾಮ್ರಾ ಎಲ್ಲಿ? ಅಲ್ಲ ನಿಮ್ದು. ಉಮೇಶ್, ನೀವು ಬೀದಿಯಲ್ಲಿ ನಿಂತು ವಸೂಲಿ ಮಾಡಕ್ ನಿಂತಿರೋದೇ ನಿಮ್ ತಪ್ಪು. ಹೇಳ್ತಾನ್ರಿ, ಅದು ಕಾನೂನು ಕೊಟ್ಟೈತೇನ್ರಿ ನಿಮ್ ಕೆಲಸ? ನೀವು ಆತರ ಹಿಡಿಬೇಕು ಅಂದ್ರೆ ನಿಮ್ಮ ಹತ್ರ ಬಾಡಿ ಕ್ಯಾಮ್ರಾ ಇರಬೇಕು. ಅವ್ರ ಬಾಡಿ ಕ್ಯಾಮ್ರಾನ ಆ ಕಡೆ ಎಲ್ಲ ತಿರುಗಿಸಿದ್ದಾರೆ. ಅದು ವರ್ಕ್ ಆಗ್ತಿದ್ಯಾ ಇಲ್ವೋ? ನಾಚಿಕೆ ಮಾನ ಮರ್ಯಾದೆ ಏನು ಇಲ್ದೇ ಇರೋರು ಬದುಕ್ರಿ ನಿಯತ್ತಾಗೆ. ಕನಕಪುರ ರಸ್ತೆ ಇದು. ಲೈವ್ ಬಂಧುಗಳೇ, ಬೆಂಗಳೂರು ಕನಕಪುರ ಆರೋಹಳ್ಳಿಗೆ ಹೋಗೋ ರಸ್ತೆ ಇದು. ಏನು ಹೆದ್ದಾರಿ ಗಸ್ತಲ್ಲಿ ನಿಂತಿದ್ದಂತಹ ಗಸ್ತವಾಂದವರು ನಾವು ನೋಡಿದ್ವಿ. 100 ರೂಪಾಯಿ ಈಸ್ಕೊಂಡು ಏನೋ ಕೋಕಾ ಕಾಯ್ದೆ ಹಾಕ್ತಿವಿ, ಅವರು ಅಫೆನ್ಸ್ ಮಾಡಿದ್ದಾರೆ. ಪೊಲೀಸ್ನವರು ದಿನ ಬೆಳಗಾದ್ರೆ ಈ ರೀತಿ ಹೈವೇಗಳಲ್ಲಿ ನಿಂತ್ಕೊಳ್ಳೋದು, ಈ ರೀತಿ ಪಾಪದ ಕೆಲಸ ಮಾಡೋದು. ಈಗ ಏನಲ್ಲಿ ವಸೂಲಿ ಮಾಡ್ತಿದ್ದಂತ ಉಮೇಶ್, ಹೊಯ್ಸಳ ಡ್ರೈವರ್, ಗಸ್ತವಾಹನದ ಡ್ರೈವರು, ಅವನಿಗೆ ರೈಟ್ಸೇ ಇಲ್ಲ. ಹಣ ಈಸ್ಕೊಳ್ಳೋಕ್ಕೂ ರೈಟ್ಸ್ ಇಲ್ಲ, ರಸೀದಿ ಹಾಕ್ಬೇಕಾಗಿರೋಂಥ SI ಒಳಗಡೆ ಕೂತ್ಕೊಂಡವ್ರೆ. ಯಾರ್ದೋ ಹೆಸರು ಯಾವ್ದೋ ರಸೀದಿ ಹಾಕಿದೀವಿ ಅಂತ ತೋರಿಸ್ತಾರೆ. ಯಾಕೆ ಈ ರೀತಿ ಕೆಲಸಗಳನ್ನ ಮಾಡ್ತಾರೆ ಈ ಪೊಲೀಸ್ನವರು? ನಿನ್ನೆನು ಇದೇ ರೀತಿಯಾದಂಥ ರಾಮನಗರ ಗ್ರಾಮಾಂತರ ಠಾಣೆ ಒಂದು ಕಂಪ್ಲೇಂಟ್ ಬಂತು. ಅವರು ಅಷ್ಟೇ, ಸರ್ 200 ರೂಪಾಯಿ ಇಸ್ಕೊಂಡ್ರು, ಯಾವ್ದೋ ಕೋಕಾ ಕಾಯ್ದೆ ಆಗ್ತಾ ಇದೀವಿ, ಅಫೆನ್ಸ್ ಆಗ್ತಾ ಇರೋದೇನು? ಇವ್ರು ಹೇಳೋ ಪ್ರಕಾರನೇ ಅವ್ರೇನು ಅಫೆನ್ಸ್ ಮಾಡ್ತಾ ಇದಾರೆ ಅಂದ್ರೆ ಹೆಲ್ಮೆಟ್ ಸರಿ ಇಲ್ಲ, ಗಾಡಿಯಲ್ಲಿರೋ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಈ ರೀತಿ ಓಡಾಡ್ತಾ ಪೊಲೀಸ್ನವ್ರು. ಇವರು ನಾಲಾಯಕಗಳು. ಇವೆ ಮೊದಲೇ ರಸ್ತೆ ಸರಿ ಇಲ್ಲ, ಜನ ಎಲ್ಲಿ ಬರಬೇಕು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಇಂಥ ರಸ್ತೆಗಳಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ವಸೂಲಿ ಬಾಜಿ ಮಾಡುವಂತ ನಾಲಾಯಕ್ ಪೊಲೀಸ್ನವರು. ದಯಮಾಡಿ IG DG ಅವರು ಇವ್ರುಗಳಿಗೆ ಬುದ್ಧಿ ಕಲಿಸ್ಬೇಕು. ನೀವ್ ಹೇಳ್ಬೇಕು, ಯಾಕಂದ್ರೆ ಈಗ ಕೋರ್ಟ್ ಹೇಳಿರುವಂತದ್ದೇನು, ಕೋರ್ಟ್ ಫೈನ್ಗಳನ್ನ ಎಲ್ಲಿ ಕಟ್ಟಬೇಕು? ಆನ್ಲೈನ್ ಅಂತಾರೆ. ಆನ್ಲೈನ್ ಯಾವ್ದೋ ಒಂದು ಮಿಷಿನ್ ತೋರಿಸ್ತಾರೆ, ಅದು ವರ್ಕ್ ಆಗ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ. ಈ ರೀತಿಯಾಗಿ ಬಾಡಿ ಕ್ಯಾಮ್ರಾಗಳಿರ್ಬೇಕು. ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತ್ಕೊಂಡು ಮಾತಾಡಬೇಕಾದಾಗ, ಯಾಕೆಂದ್ರೆ ಈಗ ಪೊಲೀಸ್ನವರು ಮತ್ತು ಸರ್ಕಾರಿ ಅಧಿಕಾರಿಗಳು ಏನೋ ಅವ್ರಿಗೆ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ವಿ ಅನ್ಬಿಟ್ಟು 353 ಅಂತ ಒಂದು ಸೆಕ್ಷನ್ ಹಾಕ್ಬಿಡ್ತಾರೆ. ಈಗ ಇವ್ರ ಕೆಲ್ಸಕ್ಕೆ ನಾವು ಅಡ್ಡಿಪಡಿಸಿದ್ವೋ ಅಥವಾ ಸಂಚಾರ ಮಾಡ್ತಾ ಇರುವಂತ ಸಾರ್ವಜನಿಕರಿಗೆ ಇವ್ರು ತೊಂದರೆ ಕೊಟ್ರು? ಅದನ್ನ ಗಮನಿಸಬೇಕು. 100 ರೂಪಾಯಿನ ಈಸ್ಕೊಂಡಂತ ವ್ಯಕ್ತಿ ನಾವು ಕೇಳಿದ ತಕ್ಷಣ ಆ ಗಾಡಿ ಡಿಕ್ಕಿ ಒಳಗಡೆ ಬಿಸಾಕ್ಬಿಟ್ಟು ನಾನು ಈಸ್ಕೊಂಡಿಲ್ಲ ಅಂತ ವಾದ ಮಾಡಿದಂತ ಉಮೇಶ್. ನೋಡೋಣ, ಇದನ್ನ IG DG ಅವ್ರಿಗೂ ಈ ಮೇಲ್ನ ಕಳಿಸ್ತೀವಿ, ಈ ವಿಡಿಯೋನ ಕಳಿಸ್ತೀವಿ. ಮತ್ತು ಏನು ಸಚಿವರುಗಳು ಇಲ್ಲೇ ರಾಜಕಾರಣಿಗಳು ಯಾಕೆ ಇದನ್ನ ತಪ್ಪಿಸೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇಲ್ಲ? ರಾಜಕಾರಣಿಗಳು ಮಾತಾಡಬೇಕು ಈ ವಿಚಾರಗಳನ್ನ. ಪೊಲೀಸ್ನವರು ಹಗಲು ದರೋಡೆಗಳನ್ನ ನಿಲ್ಲಿಸಬೇಕಾಗಿರುವಂತ ವ್ಯವಸ್ಥೆನ ತರಬೇಕು. ದಯಮಾಡಿ ಸಾರ್ವಜನಿಕರು ಅಷ್ಟೇ, ಇವರು ನಿಂತ್ಕೊಂಡು 100 ರೂಪಾಯಿ ಕೇಳಿದ್ರು ಏನೋ ಹೋಗ್ಬಿಡಿ, ನಾವು ಸಮಯ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಡಕ್ ಹೋಗ್ಬೇಡಿ. ನೀವೇನಾದ್ರು ಕೊಟ್ಟರು ಆ ದಂಡಕ್ಕೆ ರಸೀದಿಗಳನ್ನ ಕೊಡಿರಿ ಅಂತ ಹೇಳ್ತೀನಿ. ನಮಸ್ಕಾರ.